ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಯಶ್ ಹೊಸ ಹೇರ್ ಸ್ಟೈಲ್ ನದ್ದೇ ಟಾಕ್. 2018ರಿಂದಾನು ಯಶ್ರನ್ನ ಲಾಂಗ್ ಹೇರ್ಸ್ ಮತ್ತು ಬಿಯರ್ಡ್ ಲುಕ್ ನಲ್ಲಿ ಫ್ಯಾನ್ಸ್ ಕಣ್ತುಂಬಿಕೊಳ್ತಿದ್ರು. KGF 1 and 2 ಎರಡೂ ಇಂಡಸ್ಟ್ರಿ ಹಿಟ್ ಸಿನಿಮಾಗಳು. ಈ ಎರಡೇ ಸಿನಿಮಾಗಳಿಂದ ಕನ್ನಡ ಇಂಡಸ್ಟ್ರಿಯನ್ನ ವರ್ಲ್ಡ್ ವೈಡ್ ಸದ್ದು ಮಾಡಿತ್ತು. KGF ಇವತ್ತಿಗೂ ಒಂದು ಮೈಲಿಗಲ್ಲು. ಸಿನಿಮಾದಲ್ಲಿನ ಯಶ್ ಲುಕ್ ಕೂಡ ಅಷ್ಟೇ ಸದ್ದು ಮಾಡಿತ್ತು. ಆದ್ರೆ 5-6 ವರ್ಷ ಯಶ್ರನ್ನ ಒಂದೇ ಲುಕ್ ನಲ್ಲಿ ನೋಡಿ ಒಂದಷ್ಟು ಸಿನಿಮಾ ರಸಿಕರಿಗೆ ಬೋರ್ ಅನ್ಸಿದ್ದು ನಿಜಾನೇ. ಆದ್ರೂ ಸಿನಿಮಾಗಾಗಿ ಯಶ್ ಆ ಲುಕ್ ಅನ್ನೇ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಸುಮ್ಮನಿದ್ರು. ಆದ್ರೂ ಎಲ್ಲೋ ಒಂದ್ ಕಡೆ ಯಶ್ಗೆ ಹೊಸ ಲುಕ್ ಬೇಕು, ಹೇರ್ ಸ್ಟೈಲ್ ನಲ್ಲಿ ಬದಲಾವಣೆ ಬೇಕೇ ಬೇಕು ಅಂತ ಎಲ್ಲರೂ ಕಾಯ್ತಾ ಇದ್ರು ಬಿಡಿ. ಕೊನೆಗೂ ಯಶ್ ನ್ಯೂ ಲುಕ್ ನಲ್ಲಿ ಟ್ರೆಂಡ್ ಕ್ರಿಯೇಟ್ ಮಾಡಿದ್ದಾರೆ. ಅಂಬಾನಿ ಮಗನ ಮದುವೆಗೆ ರಾಕಿಂಗ್ ಸ್ಟಾರ್ ಯಶ್ರನ್ನು ಇನ್ವೈಟ್ ಮಾಡಲಾಗಿತ್ತು. ಮುಂಬೈನಲ್ಲಿ ಅಂಬಾನಿ ಕುಟುಂಬದ ಮದುವೆಗೆ ಅಟೆಂಡ್ ಆಗಿರೋ ಯಶ್ ನಯಾ ಲುಕ್ ನಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲಿನ ಮೀಡಿಯಾಗಳು ಯಶ್ರನ್ನ ನೋಡ್ತಾ ಇದ್ದಂತೆಯೇ ಅವರ ನ್ಯೂ ಲುಕ್ ನ ಕ್ಯಾಪ್ಚರ್ ಮಾಡಿದ್ದಾರೆ. ಸದ್ಯ ಸೋಷಿಯಲ್ ಮೀಡಿಯಾ ತುಂಬಾ ಯಶ್ರ ಹೊಸ ಹೇರ್ ಸ್ಟೈಲ್ ನದ್ದೇ ಟಾಕ್. ಟಾಕ್ಸಿಕ್ ಸಿನಿಮಾಗಾಗಿ ಯಶ್ ಈ ಸ್ಟೈಲಿಶ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಎನ್ನಲಾಗ್ತಿದೆ. ಒಂದ್ ಕಡೆ ಟ್ರೆಂಡ್, ಮತ್ತೊಂದ್ ಕಡೆ ಟ್ರೋಲ್. ಧೋನಿ ಸುದೀಪ್ ಲುಕ್ ನ ಕಾಪಿ ಮಾಡಿದ್ರ ಯಶ್. ಹೌದು, ಒಂದ್ ಕಡೆ ಯಶ್ ನ್ಯೂ ಲುಕ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಿದ್ರೆ, ಮತ್ತೊಂದು ಬಳಗ ಯಶ್ರ ಈ ಹೊಸ ಲುಕ್ ಕಾಪಿ ಮಾಡಿರೋದು ಅಂತ ಕೂಡ ಟ್ರೋಲ್ ಮಾಡ್ತಿದ್ದಾರೆ. ಸೆಲೆಬ್ರಿಟಿಗಳು ಕೆಲವೊಮ್ಮೆ ಏನ್ ಮಾಡಿದ್ರು ಟ್ರೆಂಡ್ ಕ್ರಿಯೇಟ್ ಆಗ್ಬಿಡುತ್ತೆ. ಎಸ್ಪೆಷಲಿ ಅವರ ಹೇರ್ ಸ್ಟೈಲ್, ಲುಕ್, ಡ್ರೆಸ್ಸಿಂಗ್ ಸ್ಟೈಲ್ ಫ್ಯಾನ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಈ ಹಿಂದೆ ಮಾಜಿ ಕ್ರಿಕೆಟಿಗ MS ಧೋನಿ ಕೂಡ ಹೇರ್ ಸ್ಟೈಲ್ ನಲ್ಲಿ ಟ್ರೆಂಡ್ ಕ್ರಿಯೇಟ್ ಮಾಡಿದ್ರು. ಅವರ ಡಿಫ್ರೆಂಟ್ ಹೇರ್ ಸ್ಟೈಲ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿತ್ತು. ಅಷ್ಟೇ ಅಲ್ಲ, ಫ್ಯಾನ್ಸ್ ಕೂಡ ಹೇರ್ ಸ್ಟೈಲ್ ಅಂತ ಸೇಮ್ ಹೇರ್ ಸ್ಟೈಲ್ ಮಾಡಿಸಿಕೊಂಡು ಪೋಸ್ಟ್ ಮಾಡಿದ್ರು. ಅಷ್ಟೇ ಅಲ್ಲ, ಹೇರ್ ಸ್ಟೈಲ್ ನಲ್ಲಿ ಒಂದು ಟೈಮ್ ನಲ್ಲಿ ಟ್ರೆಂಡ್ ಸೆಟ್ ಮಾಡಿದ್ದೆ ಕಿಚ್ಚ ಸುದೀಪ್. ಹೆಬ್ಬುಲಿ ಸಿನಿಮಾ ಬಂದಾಗ ಯಾವ ಲೆವೆಲ್ಗೆ ಹೇರ್ ಸ್ಟೈಲ್ ಸುದ್ದಿಯಾಗಿತ್ತು ಅಂದ್ರೆ, ಹಳ್ಳಿಗಳಲ್ಲೂ ಕೂಡ ಸುದೀಪ್ ಹೇರ್ ಸ್ಟೈಲ್ ಕಾಪಿ ಮಾಡಿದ್ರು. ಇವತ್ತಿಗೂ ಅದು ಹೆಬ್ಬುಲಿ ಹೇರ್ ಸ್ಟೈಲ್ ಅಂತಾನೆ ಫೇಮಸ್. ಹಾಗಾಗಿ ಸುದೀಪ್ರ ದಿ ವಿಲನ್ ಮೂವಿಯ ಸ್ಟೈಲಿಶ್ ಹೇರ್ ಸ್ಟೈಲ್ ಸಖತ್ ಟ್ರೆಂಡ್ ಕ್ರಿಯೇಟ್ ಮಾಡಿತ್ತು. ಈಗ ಯಶ್ರ ಹೊಸ ಹೇರ್ ಸ್ಟೈಲ್ ಟ್ರೆಂಡ್ ಸೆಟ್ ಮಾಡ್ತಿದೆ. ಆದ್ರೆ ಈ ರಾಕಿಂಗ್ ಸ್ಟಾರ್ ನ್ಯೂ ಲುಕ್ ಅನ್ನ ಕೆಲವರು ಟ್ರೋಲ್ ಮಾಡಿದ್ದಾರೆ. ಹೇರ್ ಸ್ಟೈಲ್ ಅನ್ನ ಕಾಪಿ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಈ ಹಿಂದೆ ತಲಾ MS ಧೋನಿ ಹೇರ್ ಸ್ಟೈಲ್ ಕೂಡ ಇದೇ ರೀತಿ ಹೋಲುತ್ತೆ. ಅಲ್ಲದೆ ಹಿಂಭಾಗದಿಂದ ಕಾಣೋ ಹೇರ್ ಸ್ಟೈಲ್ ಕೂಡ ದಿ ವಿಲನ್ ಸಿನಿಮಾದಲ್ಲಿ ಸುದೀಪ್ ಮಾಡಿಸಿದ್ದ ರೀತಿ ಇದೆ ಅಂತ ಫೋಟೋಸ್ನ ಕ್ರಾಪ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಗ್ತಿದೆ. ಧೋನಿ ಸುದೀಪ್ ಹೇರ್ ಸ್ಟೈಲ್ ನ ಮಿಕ್ಸ್ ಮಾಡಿ ಯಶ್ ಹೊಸ ಸಿನಿಮಾಗೆ ಹೊಸ ಹೇರ್ ಸ್ಟೈಲ್ ಅಂತ ಬಂದಿದ್ದಾರೆ ಅಂತ ಕೆಲವರು ಟ್ರೋಲ್ ಮಾಡಿದ್ದಾರೆ. ಇಲ್ಲಿ ಪಾಸಿಟಿವ್ ನೆಗೆಟಿವ್ ಗೊತ್ತಿಲ್ಲ. ಸದ್ಯಕ್ಕಂತೂ ಇಂಡಿಯಾದಲ್ಲಿ ಯಶ್ ನ್ಯೂ ಲುಕ್ ಬಗ್ಗೆ ಚರ್ಚೆಯಾಗ್ತಿದೆ.